ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ರಾಗಿ ಹುಡಿಯಲ್ಲಿ ಒಂದು ಸರಳವಾಗಿ ಮಾಡುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಬನ್ನಿ ಈ ರಾಗಿ ಹುಡಿಯಲ್ಲಿ ಯಾವ ರೀತಿ ತುಂಬಾ ಸರಳವಾಗಿ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೋದಂತ ನೋಡೋಣ. ಮೊದಲೊಂದು ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ರಾಗಿ ಹುಡಿ ಹಾಕ್ತಾ ಇದ್ದೀನಿ. ಮೊದಲು 1 ಕಪ್ ರಾಗಿ ಹುಡಿ ಹಾಕ್ತಾ ಇದ್ದೀನಿ. ಅದನ್ನ ಈ ರೀತಿ ಸೋಸಿ ಹಾಕೋಬೇಕು, ಯಾಕಂದ್ರೆ ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಅದ್ರ ಹೊರಗಿನ ಕವರ್ ಎಲ್ಲ ಇದ್ರೆ ಚೆನ್ನಾಗಿರಲ್ಲ. ನಾನಿಲ್ಲಿ 1.5 ಕಪ್ ರಾಗಿ ಹುಡಿ ತಗೊಂಡಿದ್ದೀನಿ. ನೋಡಿ, ಇದನ್ನ ಈ ರೀತಿ ಜರಡಿ ಮಾಡ್ಕೋಬೇಕು. ನೋಡಿ, ರೆಡಿ ಆಗಿದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರು, ನಾನು 1 ಕಪ್ ನೀರು ತಗೊಂಡಿದ್ದೀನಿ. ಒಮ್ಮೆಲೆ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ತಾ ಇದನ್ನ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ನಾವು ಚಪಾತಿಗೆಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವ, ಅದೇ ರೀತಿ ಮಾಡಿದ್ರಾಯ್ತು. ಬೇರೆ ಏನು ಸೇರಿಸ್ತಾ ಇಲ್ಲ ನಾನು. ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊದಲು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಆಮೇಲೆ ಇದನ್ನ ಕೈ ಉಪಯೋಗಿಸಿ ಚೆನ್ನಾಗಿ ನೀಟಾಗಿ ಇದನ್ನ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ. ನೋಡಿ, ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ನಾನಿಲ್ಲಿ 1 ಕಪ್ ನೀರಲ್ಲಿ ನೋಡಿ ಇಷ್ಟು ಬಾಕಿ ಆಗಿದೆ. ಒಂದು 3/4 ಕಪ್ ನಷ್ಟು ನೀರು ತಗೊಂಡಿದ್ದೀನಿ. ಅದು ನೀವು ನೋಡ್ಕೊಂಡು ಸೇರಿಸಬಹುದು. ಆಮೇಲೆ ಸ್ವಲ್ಪ ಇದರ ಮೇಲ್ಗಡೆ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅವಾಗ ಹಿಟ್ಟು ಸಾಫ್ಟ್ ಆಗಿರುತ್ತೆ, ಒಣಗಿ ಹೋಗಲ್ಲ. 20 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, 20 ನಿಮಿಷ ಆಗಿದೆ. ಮಿನಿಮಮ್ 20 ನಿಮಿಷ, ಜಾಸ್ತಿ ಎಷ್ಟು ಹೊತ್ತು ಬೇಕಿದ್ರೆ ನಿಮ್ಗೆ ರೆಸ್ಟ್ ಮಾಡ್ಬೋದು. ನೋಡಿ, ಇದನ್ನ ಒಂದ್ಸಲ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ಕೈಯಲ್ಲೇ ಚೆನ್ನಾಗಿ ಸಾಫ್ಟ್ ಆಗಿ ಬರ್ಲಿ ಇದು ಹಿಟ್ಟು. ನೋಡಿ, ಆಮೇಲೆ ಇದನ್ನ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ರೀತಿ ಇದನ್ನ ಉಂಡೆ ಮಾಡ್ಕೊಳ್ಳಿ ಕೈಯಲ್ಲಿ. ಈ ರೀತಿ ಉಂಡೆ ಮಾಡಿಬಿಟ್ಟು ಇದನ್ನ ಲಟ್ಟಿಸ್ಬೇಕು. ನೋಡಿ, ನಾನು ಇದನ್ನ ಲಟ್ಟಿಸ್ತಾ ಇದ್ದೀನಿ ಈ ರೀತಿ. ನಿಮಗೆ ಇನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ನಾನು ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ರೌಂಡ್ ಶೇಪ್ ಸಿಗುತ್ತೆ ನಮಗೆ. ಇದೇ ರೀತಿ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಹಾಕ್ಬಿಟ್ಟು ಇದನ್ನ ಕರಿತೀನಿ. ನೋಡಿ, ಇಲ್ಲಿ ನಾನು ಮಾಡ್ತಾ ಇರೋದು ರಾಗಿ ಹುಡಿಯಲ್ಲಿ ಪೂರಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ. ಅಂದ್ರೆ ಇದು ನಾವು ಗೋಧಿ ಹುಡಿಯಲ್ಲಿ ಪೂರಿ ಮಾಡ್ತೀವಲ್ವಾ, ಆ ರೀತಿ ಅಲ್ಲ. ಅಂದ್ರೆ ಅದು ಬೇಗ ನಾವು ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಅದು ಬೇಯುತ್ತೆ. ಆದ್ರೆ ಇದು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡಬೇಕು. ಕೂಡ್ಲೆ ತೆಗಿಬೇಡಿ, ಸ್ವಲ್ಪ ಹೊತ್ತು ಬೇಯಬೇಕಿದು. ನೋಡಿ, ಈ ರೀತಿ ರೆಡಿ ಆಗಿದೆ. ಚೆನ್ನಾಗಿ ಉಬ್ಬಿ ಬಂದಿರುವಂತಹ ರಾಗಿ ಪೂರಿ ಇಲ್ಲಿ ರೆಡಿ ಆಗಿದೆ. ಒಂದೊಂದ್ಸಲ ಗೋಧಿ ಹುಡಿ ಮಾಡೋದಕ್ಕಿಂತ ರಾಗಿಯಲ್ಲಿ ಕೂಡ ಈ ರೀತಿ ಟ್ರೈ ಮಾಡಿ. ಆರೋಗ್ಯಕರವಾಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಅಂದ್ರೆ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದು. ಅಂದ್ರೆ ಕೆಲವೊಂದ್ಸಲ ಈ ರೀತಿ ಮಾಡ್ಬೋದು, ಒಮ್ಮೊಮ್ಮೆ ಈ ರೀತಿ ಮಾಡಿನೂ ನಮ್ಗೆ ತಿನ್ಬೋದು. ನೋಡಿ, ಇದೇ ರೀತಿ ಉಳಿದದನ್ನೆಲ್ಲ ರೆಡಿ ಮಾಡಿ ತರ್ತೀನಿ ನಾನು. ಚೆನ್ನಾಗಿ ಉಬ್ಬಿ ಬರುತ್ತೆ ಇದು. ನೋಡಿ, ಈ ರೀತಿ. ನೋಡಿ, ಇಲ್ಲಿ ನಮ್ಮ ಪೂರಿ ಎಲ್ಲ ರೆಡಿ ಆಗಿದೆ. ಇನ್ನು ಇದನ್ನ ವೆಜ್ ಗ್ರೇವಿ, ನಾನ್ ವೆಜ್ ಗ್ರೇವಿ ಜೊತೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಗಸಿ ಮಾಡಿದ್ದೀನಿ. ಈ ವಿಡಿಯೋ ನಾನು ಮೊದಲೇ ಪೋಸ್ಟ್ ಮಾಡಿದ್ದೀನಿ. ನೋಡಿ, ನಾನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದ್ರ ಜೊತೆ ನಾನಿಲ್ಲಿ ಪೂರಿ, ನಮ್ಮ ರಾಗಿ ಪೂರಿ ಸರ್ವ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಪ್ಯೂರ್ ವೆಜ್ ಆಗಿ ಮಾಡಿದ್ದೀನಿ. ನೋಡಿ, ಈ ರೀತಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.